ಇವತ್ತು ನೋಡಿದ್ರೆ ಅಂದ್ರೆ ಕನ್ಯಾ ರಾಶಿ ಆಗಿತ್ತು. ಇವತ್ತು ಕನ್ಯಾ ರಾಶಿ ಮೀನ ರಾಶಿ ಪ್ರಪಂಚದ ಟೈಮ್ ಚೆನ್ನಾಗಿಲ್ಲ. ನಿನ್ನೆ ಇವತ್ತು ಅಷ್ಟೇನೆ ಬಹಳ ಕಷ್ಟ. 50 बार बोल रहे हैं पढ़ने निकले वाले छात्रों को राजनीति से दूर रहना चाहिए हैं? अबे पढ़ाई लिखाई में ध्यान लगाओ, IAS बनो और देश को संभालो. ಮತ್ತೆ ಬಿಗ್ ಬಾಸ್ ವಿನ್ನರ್ ಆದ್ಮೇಲೂ ಕೂಡ ಈ ಗಲಾಟೆ ನಿಲ್ಲಲ್ಲ. ದೊಡ್ಡ ಗಲಾಟೆ ಆಗುತ್ತೆ. ಇವತ್ತು ಹಿಂಗ ಆಂಧ್ರದಲ್ಲಿ ದೊಡ್ಡ ಗಲಾಟೆಗೆ ಅವ್ನು ಅರೆಸ್ಟ್ ಮಾಡಿದಾರೋ, ಹೆಂಗೆ ಆಂಧ್ರದಲ್ಲಿ ದೊಡ್ಡ ಗಲಾಟೆ ಆಗಿತ್ತು, ತಮಿಳುನಾಡಲ್ಲಿ ಅವರು ಬೇಡ ಅಂತ ಹೇಳಿದ್ದಾರೆ, ಅಲ್ಲೂ ಗಲಾಟೆ ಆಗಿತ್ತು, ಕರ್ನಾಟಕದಲ್ಲೂ ಗಲಾಟೆ ಆಗ್ತಾ ಇದೆ. 23 ಅಲ್ಲಿ ಶುರುವಾದಂತ ಗಲಾಟೆನೆ ಫುಲ್ ಎಲ್ಲ ಹಿಂದಿಲೂ ಗಲಾಟೆ. ಆಂಧ್ರದಲ್ಲಿ ಅಂತ ವಿನ್ನರ್ನ ತಂದು ಒಳಗಡೆ ಹಾಕಿದ್ದಾರೆ. 100% ವಿನ್ನರ್ನ ಅವನು ಸೆಕೆಂಡ್ ರನ್ನರ್ ಅಫ್ ಬಂದು ಅವ್ನು ಕಾರೆಲ್ಲ ಹೊಡೆದಾಕ್ತಾನೆ ಕೋಪಕ್ಕೆ. ಈ ಸರಿ ಅಷ್ಟೇನೆ, ಈ ಸರಿ ಕೂಡ ಇಲ್ಲ, ಅಲ್ಲಿ ಜಗಳಾಡೋರು ಯಾರಿದಾರೆ ಗೊತ್ತಿಲ್ಲ. ನನ್ನ ಪ್ರಕಾರ ಒತ್ತೂರು ಸಂತೋಷ್ ಅನ್ನೋರು ಗೆದ್ದಿಲ್ಲ ಅಂದ್ರೆ ರುಕೋ ಜರಾ ಸಬರ್ ಕರೋ ಬೋಲಾ ಧಕ್ಕಾ ಬುಕ್ಕಿ ನೈ ಕರ್ನೆ. ನಾನು ಬಿಗ್ ಬಾಸ್ ಗೆಲ್ಲುತ್ತೆ ಅಂತ ಯಾವತ್ತು ಹೇಳಲ್ಲ, ಕೊಡೋದು. ನೀವು ಅದನ್ನ ವಿನ್ನರ್ ಅಂತ ಅನ್ಬಾರ್ದು. ಕರ್ನಾಟಕದ ವಿನ್ನರ್ ಅಂತ ಹೇಳ್ತಾರೆ. ಯಾಕೆ ಕರ್ನಾಟಕದ ಇಷ್ಟು ಜನ ಇಷ್ಟು ವೋಟ್ ಹಾಕಿದ್ದಾರೆ, ಆಗಿದೆ, ಇಷ್ಟು ಲಕ್ಷ ವೋಟ್ ಬಂದಿದೆ ನಿಮ್ಗೆ ಅಂತ ಹೇಳ್ತಾರೆ. ಇವಾಗೆಲ್ಲ ಕಂಪ್ಯೂಟರ್ ಕಾಲದಲ್ಲಿ ಡೂಪ್ಲಿಕೇಟ್ ವೋಟ್ ಹಾಕ್ಸ್ತಾವ್ರೆ. ಕಂಪ್ಯೂಟರ್ ಕಾಲ ಇವಾಗ ಸಿಕ್ಕಾಬಟ್ಟೆ ಪೇಕ್ ವೋಟ್ ಹಾಕ್ಸ್ತಾ ಇದ್ದಾರೆ. ಪೇಕ್ ವೋಟ್ ಅಂದ್ರೆ ಒಂದು ಕಂಪ್ನಿಗೆ ದುಡ್ಡು ಕೊಡೋದು, ವೋಟ್ ಹಾಕ್ತದೆ. ಇದು ತಮಿಳುನಾಡಲ್ಲಿ ದೊಡ್ಡ ಗಲಾಟೆ ಹಾಕೋದಿತ್ತು ಇದ್ರೆ ವೋಟದ ವಿಚಾರಕ್ಕೇನೆ. ಹಾಗಾಗಿ ನಮ್ಮಲ್ಲಿ ನಮ್ಮ ಏಜ್ ಆಗಿರೋರು ನೋಡ್ತಾರೆ. ಸಾಮಾನ್ಯ ರೈತನ ಏನೋ ವಿನ್ ಆದ್ರು ಅಂತ ಅನ್ಸುತ್ತೆ. ಅಲ್ಲಿ ಕೊಟ್ಟಿದ್ದಕ್ಕೆ ಗಲಾಟೆ ಆಗಿದ್ದು 100% ಹೇಳ್ತೀನಿ ಕೇಳಿ ಮೇಡಮ್ ಅವರೇ. ಇಡೀ ಏಜ್ ಆದವ್ರಲ್ಲ ಬಿಗ್ ಬಾಸ್ ನೋಡ್ತಾರೆ. ಅವ್ರು ಯಾರು ವೋಟ್ ಹಾಕಲ್ಲ 100%. ಇದು ಯಾರೋ ಸಣ್ಣ ಜನ ಇರ್ಬೋದು, ತುಂಬಾ ಏಜ್ ಆದವ್ರು ಬಿಗ್ ಬಾಸ್ ನೋಡ್ತಾರೆ. ಅವ್ರು ಯಾರು ವೋಟ್ ಹಾಕಕ್ ಗೊತ್ತಿರಲ್ಲ, ಮೊಬೈಲ್ ಹಾಕಕ್ ಕುತ್ಕರಲ್ಲ, ಅವ್ರಿಗೆ ಇಷ್ಟ ಇರಲ್ಲ. ಆದ್ರೆ ನೋಡೋರು ಯಾರು, ಗೆಲ್ಲೋರು ಯಾರು ಬೇಕಾಗಿತ್ತು. ಇಲ್ಲಿ ಸುಮ್ಮನೆ ಒಂದೇ ಸಿನಿಮಾದಲ್ಲಿ ಕೊಡ್ಕೊ ಹೋಗ್ತಾರೆ 100%. ಈ ಸರಿ ಏನೋ ಚೇಂಜ್ ಮಾಡಿದ್ರೆ ಅದಕ್ಕೆ ದೊಡ್ಡ ಗಲಾಟೆ ಆಗೈತೆ. ಯಾಕೆ ಕೊಟ್ರಿ ಅಂತ. ಇಲ್ಲೂ ಕೂಡ ಬಿಗ್ ಬಾಸ್ ನ ದೊಡ್ಡ ಗಲಾಟೆ ಆಗುತ್ತೆ. ಇದು ನಾನು ಮುಂಚೆನೆ ಹೇಳಿದೆ. खत्म, बाय बाय, टाटा, गुड बाय, गया. ಕರ್ನಾಟಕಕ್ಕೆ ಬೆಂಕಿ ಹಚ್ಚಿ ನೀನು ಹೋಗಿ ಪಾಕಿಸ್ತಾನದಲ್ಲ ಇರ್ತೀಯ? ಬೆಂಕಿ ಇದ ನಿಮ್ಮ ಅಪ್ಪನ ಮನೆ ಆಸ್ತಿ ಅನ್ಕೊಂಡ್ಯಾ? ಪ್ರತಿಯೊಬ್ಬ ಕನ್ನಡಿಗನ ಆಸ್ತಿ ಕೊಡೋ ಆಸ್ತಿ. ಇದ್ರ ಬಗ್ಗೆ ಮಾತಾಡೋದಕ್ಕೂ ಯೋಗ್ಯತೆ ಬೇಕು ಮಗನೇ. ಆಗ ಇದೇ ಜನಗಳ ಎದುರುಗಡೆ ನಿನ್ನ ಬಣ್ಣನ ಬಯಲ್ ಮಾಡಿ ನನ್ನ ಮಗನೇ ಈ ಸೊಸೈಟಿಯಿಂದಾನೆ ನಿನ್ನ ಸಸ್ಪೆಂಡ್ ಮಾಡಿಲ್ಲ. ಹುಬ್ಬಳ್ಳಿ ಮಂಡಲ್ ಹುಟ್ಟಿರೋ